ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತೇನಪ್ಪ ಮ್ಯಾಟ್ರು ಅಂತಂದರೆ, ಇದು ಸುಮಾರು ದಿನಗಳಿಂದ ಬೇಡಿಕೆ ಇದ್ದಂತಹ ಒಂದು ಒಂಟಿ ಸಲಗೆ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ಆಗಿದೆ ಗೆಳೆಯರೆ. ಅದು ಪ್ರೆಸು ಗೇಮಿಂಗ್ ಕನ್ನಡ ಅವ್ರ ಚಾನಲಿಂದ. ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ಮಾತ್ರ ಲಿವರಿ HD ಲಿವರಿ, ಆದರೆ ಯಾವುದೇ ರೀತಿ ಪಾಸ್ವರ್ಡ್ ಇಟ್ಟಿಲ್ಲ ಲಿವರಿಗೆ ಗೆಳೆಯರೆ. ಮಾತ್ರ ಮೋಡ್ಗೆ ಪಾಸ್ವರ್ಡ್ ಇದೆ. ಮತ್ತೆ ಹೇಳ್ತಿದ್ದೀನಿ, ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗೆಳೆಯರೆ. ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. HD ಲಿವರಿ ಮಾಡಿದ್ದಾರೆ ಮಾತ್ರ ಗೆಳೆಯರೆ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ನಿಮಗೆ ಬಸ್ ಮೋಡ್ ಹಾಕೋಕ್ಕಾಗಲ್ಲ. ಹಾಕೊಂಡು ಆಮೇಲೆ ಬಂದು ಕಾಮೆಂಟ್ ಮಾಡಿಬಿಡ್ರಿ ಬಸ್ ಬರಲಿಲ್ಲ ಅಂತ. ಇನ್ನು ಬನ್ನಿ ವೀಡಿಯೋನ ಶುರು ಮಾಡೋಣ. ಇನ್ನು ಈ ಒಂದು ಬಸ್ ಮೋಡ್ನ ನೀವು ಫ್ರಂಟ್ ಲುಕ್ ನೋಡ್ಬೇಕಂದ್ರೆ ನೋಡ್ತಿರ್ಬೋದು ಗೆಳೆಯರೆ, ಯಾವ ರೀತಿ ಇದೆ ಅಂತ. ಈ ಒಂದು ಬಸ್ ಮೋಡ್ನ ಫ್ರಂಟ್ ಲುಕ್ಕು ಸೂಪರಾಗಿದೆ. ಮಾತ್ರ ಚಿಂದಿ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ನೋಡ್ತಿರ್ಬೋದು, ಪಕ್ಕದಲ್ಲೇ ರಿಯಲ್ ಲೈಫಲ್ಲೂ ಫೋಟೋ ಹಾಕ್ತಿದ್ದೀನಿ. ಹೆಂಗೈತೆ ಸೇಮ್ ಹಂಗೆ ಕ್ರಿಯೇಟ್ ಮಾಡೋರೆ. ಬಸ್ ಮೋಡ್ನಂತೂ ಬಸ್ಸಲ್ಲ ಲಿವರಿನಂತೂ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೀವು ಮೇಲ್ಗಡೆ ನೋಡೋದಾದರೆ ಇಲ್ಲೆಲ್ಲ ಮೇಲ್ಗಡೆ ಕಾರಾರಸಾನಿ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು. ಕಾರಾರಸಾನಿ ಅಂತ ಹಾಕಿ ಕೆಂಪು ಮತ್ತು ಹಳದಿ ಕಲರಲ್ಲಿ ಬರೆದಿದ್ದಾರೆ ಗೆಳೆಯರೆ. ಅದು ಕರ್ನಾಟಕದ ಕಲರ್ ಬಣ್ಣದಲ್ಲಿ ಬರೆದಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕಲರ್ ಡಿಸೈನ್ ಎಲ್ಲ ಹಾಕಿದ್ದಾರೆ. ಒಂದು ಅದು ಬಸ್ ಮಾಡೋದಿಲ್ಲ, ಇವರೇ ಕೈಯಾರೆ ಮಾಡಿ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಅರ್ಜುನ ಅಂತ ಐತೆ ನೋಡಿ ಗೆಳೆಯರೆ, ಅರ್ಜುನ ಅಂತ ಹಾಕಿದ್ದಾರೆ ನಮ್ಮ ಆನೆ ಹೆಸರು. ಇಲ್ಲಿ ಒಂಟಿ ಸಲಗ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು. ಒಂಟಿ ಸಲಗ ಅಂತ ಹಾಕಿ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಲಿವರಿನ. ಇಲ್ಲಿ ವೀರ ಸಿಂಧೂರ ಅಂತ ಹಾಕಿದ್ದಾರೆ. ಇಲ್ಲಿ ಕೊಳ್ಳೇಗಾಲ, ಕಲಾಸಿಪಳ್ಯ, ಕೊಳ್ಳೇಗಾಲ, ಆರೋಹಳ್ಳಿ, ಕನಕಪುರ, ಮಳವಳ್ಳಿ ಅಂತ ಹಾಕಿದ್ದಾರೆ ಇದ್ರ ರೂಟ್ ಬೋರ್ಡು. ಇಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಆನೆಗಳು ಫೋಟೋ ಹಾಕಿದ್ದಾರೆ ನೋಡಿ, 2 ಆನೆಗಳು. ಈ ಕಡೆ ಒಂದು ಕಣ್ಣು ಹಾಕಿದ್ದಾರೆ, ಆಮೇಲೆ ಈ ಕಡೆ ಒಂದು ಕಣ್ಣು ಹಾಕಿದೆ. 2 ಕಣ್ಣುಗಳೈತಿ ಈ ಒಂದು ಬಸ್ ಲಿವರಿಯಲ್ಲಿ. ಆಮೇಲೆ ಅಶೋಕ್ ಲೈಲ್ಯಾಂಡ್ ಅಂತಲೂ ಬರ್ತಿದ್ದಾರೆ. ಅದು ಬೋನಟ್ ಮೇಲೆ, ಇಂಜಿನ್ ಬೋನಟ್ ಮೇಲೆ ಕಪ್ ಕಲರ್ ಗೆರೆ ಹಾಕಿದ್ದಾರೆ. ಈ ಕಡೆ ಸ್ಟಾರ್ಸ್, ಗೋಲ್ಡನ್ ಸ್ಟಾರ್ಸ್ಗಳನ್ನ ಆಡಿದ್ದಾರೆ. ಆಮೇಲೆ ಇಲ್ಲಿ ರಸ್ತೆ ರಾಜ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು. ಆಮೇಲೆ ಇದರ ಬಸ್ಸಂದು ನೇಮ್ ಬೋರ್ಡು KA 42 F22 31 ಅಂತ ಹಾಕಿದರೆ. ಈ ಒಂದು ಬಸ್ ಮಣ್ಣ ಇದು ಪ್ಲೇಟ್ ನಂಬರು. ಇನ್ನು ಈ ಕಡೆ ನೋಡ್ತಿರ್ಬೋದು, ಬಾಕ್ಸ್ ಸ್ಟೆಪ್ಪಲ್ಲಿ 4 ಬಣ್ಣ ಇರೋದು ಹಾಕಿದರೆ. ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಫ್ರಂಟ್ ಲುಕ್ ಮಾತ್ರ ಯಾರೂ ಮಿಸ್ ಮಾಡ್ಕೊಂಡು ಹೋಗ್ಕೋಬೇಡಿ. ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಎಲ್ಲರೂ ಈ ಒಂದು ಲಿವರಿನ ಹಾಕೊಳ್ಳಿ, ಸೂಪರಾಗೈತೆ ಮಾತ್ರ ಫೆಂಟಾಸ್ಟಿಕ್. ಈ ಥರ ಲಿವರಿ ಈ ಒಂದು ಬಸ್ ಮೋಡ್ಗೆ ಇದೇ ಫಸ್ಟ್ ಟೈಮ್ ಅಂತ ಅನ್ಕೊಬೋದು ಬಂದಿರೋದು. ನೋಡ್ತಿರ್ಬೋದು. ಇದನ್ನು ಬಿಟ್ಟರೆ ಇನ್ನು ರಣಧೀರ ಮೊದಲನೇ ಪ್ಲೇಸು, ಇದು 2ನೇ ಪ್ಲೇಸ್ ಆಗುತ್ತೆ. ರಣಧೀರ ಫುಲ್ ಡೆಕೋರೇಷನ್ ಐತೆ, ಇದು ಸ್ವಲ್ಪ ಡೆಕೋರೇಷನ್ ಐತೆ. ಇದು ನೋಡ್ತಿರ್ಬೋದು. ಇನ್ನು ಸೈಡ್ ಗ್ಲಾಸಸ್ಗೆಲ್ಲ ಈ ರೀತಿ ಮಾಡಿದ್ದಾರೆ. ಈ ಕಡೆ ಒಂದು ಆನೆ ಚಿತ್ರ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ತೋರಿಸ್ಬೇಕೆ ಅಂತಂದರೆ, ಇಲ್ಲೊಂದು ನಿಮ್ಗೆ ಒಂದು ಇಂಪಾರ್ಟೆಂಟಾಗಿ ತೋರಿಸ್ಬೇಕು. ಈ ಒಂದು ಲಿವರಿಲಿ ನೋಡ್ತಿರ್ಬೋದು, ಇಲ್ಲಿ ಓಮ್ನ ಚಿತ್ರ ಹಾಕಿದ್ದಾರೆ ನೋಡ್ತಿರ್ಬೋದು. ಓಮ್ನ ಚಿತ್ರ ಹಾಕಿದ್ದಾರೆ. ಆಮೇಲೆ ಈ ಕಡೆ ಆನೆ ಚಿತ್ರನೂ ಹಾಕಿದ್ದಾರೆ, ಒಂಟಿ ಸಲಗದ್ದು. ಆಮೇಲೆ ಈ ಕಡೆ ಡ್ರೈವರ್ ಹತ್ರ ಒಂದು ಕುದುರೆ ಚಿತ್ರನೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಮಾಮೂಲಿ ಎಲ್ಲ ಬಸ್ಗಳು ಇರ್ತಲ್ಲ, ಕರ್ನಾಟಕ ಸಾರಿಗೆ, ಕಾರಾರಸಾನಿ, KSRTC ಅಂತ. ರಣಧೀರ ಬಸ್ ಅಂತೂ ಫುಲ್ ಮಾಡಿಫೈನ್ ಆಗಿತ್ತು. ಈ ವರ್ಷ ರಣಧೀರ ಬಸ್ಸು ರೆಡಿ ಆಗಿಲ್ಲ. ಯಾಕಂದರೆ ಈ ಬಸ್ ರೆಡಿ ಆಗಿತ್ತು, ಆ ಬಸ್ ಫುಲ್ಲು. ಯಾಕಂದರೆ ರಣಧೀರ ಬಸ್ ಯಾಕೆ ರೆಡಿ ಆಗಿಲ್ಲ ಅಂದರೆ, ಡ್ರೈವರ್ ಅಣ್ಣವರು ಕನ್ನಡ ರಾಜ್ಯೋತ್ಸವ ದಿನವೇ ಮರಣ ಹೊಂದಿದ್ರು. ಆದ್ದರಿಂದ ರಣಧೀರ ಬಸ್ ರೆಡಿ ಆಗಿಲ್ಲ. ಇನ್ನು ಸೈಡ್ ಲುಕ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. KSRTC ಅಂತ ಇದೆ ಮಾತ್ರ ನೋಡ್ತಿರ್ಬೋದು. KSRTC ಅಂತ ಮೇಲ್ಗಡೆ ಆ್ಯಡ್ ಮಾಡಿದ್ದಾರೆ. ಸೊ ಒಂದು ಫೋಟೋ ತಕ್ಕಂತೀನಿ ಇರಲಿ. ಮೇಲ್ಗಡೆ KSRTC ಅಂತ ಹಾಕಿದ್ದಾರೆ. ಮೇಲ್ಗಡೆ KSRTC ಅಂತ ಹಾಕಿ ರೇಷ್ಮೆ ನಾಡು ಅಂತ ಹಾಕಿ ರೆಕ್ಕೆಗಳು ಹಾಕಿದ್ದಾರೆ ಆ ಕಡೆ ಈ ಕಡೆ. ಆಮೇಲೆ ಅರ್ಜುನ ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ. ಅರ್ಜುನ ಎಕ್ಸ್ಪ್ರೆಸ್. ಆಮೇಲೆ ಕಲಾಸಿಪಾಳ್ಯ, ಆಮೇಲೆ 2 ಆನೆಗಳು, ಕಲಾಸಿಪಾಳ್ಯ, ಕೊಳ್ಳೇಗಾಲ, ಆರೋಹಳ್ಳಿ, ಕನಕಪುರ, ಮಳವಳ್ಳಿ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು. ಆ ಕಡೆ ಈ ಕಡೆ ಒಂದೊಂದು ಆನೆ ಹಾಕಿದ್ದಾರೆ. ಆಮೇಲೆ ಬೆಟ್ಟದ ಹೂ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪಿಕ್ಚರ್ನ ಹೆಸರು ಬೆಟ್ಟದ ಹೂ ಅಂತ ಹಾಕಿದ್ದಾರೆ. ಯಾಕಂದರೆ ಮುಂದೆ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಟ್ಟದ ಹೂ ಅಂತ ಹಾಕಿದ್ದಾರೆ. KSRTC ಕರ್ನಾಟಕ ಸಾರಿಗೆ ರೇಷ್ಮೆ ನಾಡಿನಿಂದ ರಾಜಧಾನಿ ಕಡೆಗೆ ಅಂತಲೂ ಬರ್ತಿದ್ದಾರೆ. ಇದು ಸೈಡ್ ಲುಕ್ ಆಗಿತ್ತು. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದರೆ ನೋಡ್ತಿರ್ಬೋದು ಯಾವ ರೀತಿ ಹಾಕಿದ್ದಾರೆ ಅಂತ. ನಾವು ಈ ಕಡೆ ಒಂದು ಸೈಡ್ ಲುಕ್ ಹೆಂಗಿದೆ ಅಂತ ನೋಡ್ತಿದ್ರಲ್ಲ, ಯಾವ ರೀತಿ ಇದೆ ಸೈಡ್ ಲುಕ್ಕು. ಇಲ್ಲಿ ಹೆಂಗೆ ಮಾಡಿದ್ದಾರೆ, ಫುಲ್ ಡಿಸೈನಾಗಿ ಮಾಡಿಬಿಟ್ಟಿದ್ದಾರೆ ಮಾತ್ರ ಲಿವರಿನ. ಸೇಮ್ ಡಿಟ್ಟೆ ಹೆಂಗೈತೆ ಹಂಗೆ ಮಾಡಿದ್ದಾರೆ. ಈ ಕಡೆನೂ ಸೇಮ್ ಅಷ್ಟೇ.
ಆ ಕಡೆ ಹೆಂಗಿತ್ತು ಈ ಕಡೆನೂ ಹಂಗೆ ಮಾಡಿದ್ದಾರೆ. ಆಮೇಲೆ PGK ಅಂತ ಹಾಕಿದ್ದಾರೆ. ಈ ಕಡೆ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಲಿವರಿ. ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಇಲ್ಲಿ ಟೈರ್ಗಳ ಹತ್ರ ಅದೇನೋ ಅಂತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ KSRTC ಅಂತ ಹಾಕಿದ್ದಾರೆ. ಕಾರರಸಾನಿ KSRTC ಅಂತ ಹಾಕಿ KSRTC ಲೋಗೋನು ಆ್ಯಡ್ ಮಾಡಿದ್ದಾರೆ. ಇನ್ನು ನೋಡ್ದಲ್ಲ ನೀವು ಈ ಒಂದು ಬಸ್ ಮೋಡ್ನ ಎಲ್ಲ ಕಡೆ ಲುಕ್ ಆಗಿದೆ ಮಾತ್ರ ಪರ್ಫೆಕ್ಟಾಗಿದೆ. ಚಿಂದಿಯಾಗಿ ಮಾಡಿದ್ದಾರೆ ಮಾತ್ರ ಲಿವರಿನ ನೋಡ್ತಿರ್ಬೋದು. ಅಲ್ಲಿ ನಿಮಗೆ ಈ ಒಂದು ಲಿವರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಕಮೆಂಟ್ ಬಾಕ್ಸ್ ಆನಲ್ಲಿರುತ್ತೆ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗೆಳೆಯರೆ. ನಮಗೂ ಒಂದು ಸ್ವಲ್ಪ ಮೋಟಿವ್ ಸಿಗುತ್ತೆ ಮುಂದೆ ವೀಡಿಯೋ ಮಾಡೋಕ್ಕೆ. ಇನ್ನು ಹೊರಗಡೆ ಲುಕ್ ನೋಡಿದ್ರೆ ಇನ್ನು ಇಂಟೀರಿಯಲ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡ್ತಿರ್ಬೋದು ಇಂಟೀರಿಯಲ್ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಸಕ್ಕತ್ತಾಗಿದೆ ಮಾತ್ರ. ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ ಓಡಿಸ್ತಾ ಇದ್ದರೆ. ಓಡಿಸೋದು ನಿಲ್ಲಿಸ್ಬಿಟ್ಟು ಮನಸ್ಸೇ ಬರಲ್ಲ ಓಡಿಸೋದು ನಿಲ್ಲಿಸೋದಕ್ಕೆ. ಸೂಪರಾಗಿ ಮಾಡಿದ್ದಾರೆ ಮಾತ್ರ ಈ ಒಂದು ಲಿವರಿನ ಮಾತ್ರ. ಸೂಪರ್ ಅಂದರೆ ಸೂಪರ್. ಮತ್ತೆ ಹೇಳ್ತಿದ್ದೀನಿ ಅಂದರೆ ಸೂಪರ್ ಅಂತಂದರೆ ಸಕ್ಕತ್ತಾಗೈತೆ. ಎಲ್ಲರೂ ಹಾಕೊಳ್ಳಿ ಈ ವಿಡಿಯೋನ, ಯಾರು ಸ್ಕಿಪ್ ಮಾಡಬೇಡಿ. ಇನ್ನು ಬನ್ನಿ ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ತಿಳಿಸ್ಕೊಡ್ತೀನಿ. ಇನ್ನು ನನ್ನ ಒಂದು ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಬಸ್ ಮೋಡ್ ವಿಡಿಯೋ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಗೆಳೆಯರೆ. ಇವರ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗುತ್ತೆ. ಯಾಕಂದರೆ ಇವರ ಒಂದು ವಿಡಿಯೋದಲ್ಲಿ ಈ ಒಂದು ಬಸ್ ಮೋಡ್ಗೆ ಏನಿದೆ ಪಾಸ್ವರ್ಡ್ ಇದೆ ಗೆಳೆಯರೆ. ಈ ಒಂದು ಬಸ್ ಮೋಡ್ಗೆ ಪಾಸ್ವರ್ಡ್ ಇದೆ. ನೀವು ವಿಡಿಯೋನ ಪೂರ್ತಿ ನೋಡಿದ್ರೆ ಪಾಸ್ವರ್ಡ್ ಸಿಗುತ್ತೆ. ನೀವು ಆ ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬಸ್ ಮೋಡ್ನ ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಈ ಒಂದು ವಿಡಿಯೋಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನನ್ನ ಒಂದು ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಒಂಟಿ ಸಲಗ ಲಿವರಿ ಅಂತ ಕೊಟ್ಟಿರ್ತೀನಿ, ಲಿವರಿ ಲಿಂಕ್ ಅಂತ. ಆ ಒಂದು ಲಿವರಿ ಲಿಂಕ್ನ ಓಪನ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಈಗ ಮೋರ್ ಅಂತಿದೆ ನೋಡಿ, ಮೋರ್ನ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮತ್ತೆ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಸಣ್ಣದಾಗಿ ಮೋರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕಿಪ್ ಮಾಡ್ತಾ ಹೋದರೆ ಲಿವರಿ ಲಿಂಕ್ ಅಂತ ಬರುತ್ತೆ. ನೋಡ್ತಿರ್ಬೋದು ಲಿವರಿ ಲಿಂಕ್ ಅಂತ ಬಂದಿದೆ. ಈ ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗೆಳೆಯರೆ. ಈಸಿ ಡೌನ್ಲೋಡ್ ಲಿಂಕು ಮತ್ತು ಯಾವುದೇ ರೀತಿ ಪಾಸ್ವರ್ಡ್ ಕೊಟ್ಟಿಲ್ಲ ಇವರು. ಸೂಪರಾಗೈತೆ ಲಿವರಿ. ಈ ಲಿವರಿನ ರಿಯಲ್ ಲೈಫಲ್ಲಿ ಯಾರು ನೋಡಿದರೆ ಕಮೆಂಟ್ ಹಾಕಿ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿ ಮೇಲ್ಗಡೆ ಇಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಬೇಕು ನೀವು. 6 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಈ ರೀತಿ ಬರುತ್ತೆ. ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ನು ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಬನ್ನಿ. ಆಟೋಮೆಟಿಕ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಮತ್ತೆ ಚೇಂಜ್ ಆಗುತ್ತೆ ಪೇಜ್. ನೋಡ್ತಿರ್ಬೋದು ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ನು, ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ನು. ಅದೇ ರೀತಿ ಮಾಡ್ತಾರೆ 3 ಸತಿ ಮಾಡಿ, ಅದೇ ಓಪನ್ ಆಗುತ್ತೆ ಆಟೋಮೆಟಿಕ್ಲಿ, ಅದೇ ಡೌನ್ಲೋಡ್ ಆಗೋಗುತ್ತೆ. ಯಾಕಂದರೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಬರೀ 1 MB ಅಷ್ಟು, 1 MBನೂ ಇಲ್ಲ ಗೆಳೆಯರೆ. 333K ಏನೋ ಐತೆ ಅಷ್ಟೇ. ಇದೇ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನೀವು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಸಿಗೋ ಈ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಏನಿದೆ, ಆ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಪ್ಲೇಸ್ಟೋರ್ ಅಂತ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ಆ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ನೀವು ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ವೈಟ್ ಕಲರ್ ಪೇಜ್ ಆಗುತ್ತೆ. ಆಮೇಲೆ ಮತ್ತೆ ಬ್ಲ್ಯಾಕ್ ಕಲರ್ ಆಗಿ ಲೋಡ್ ಆಗುತ್ತೆ ಗೆಳೆಯರೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿರೋರು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನಮ್ಗೆ ಇದೇ ಥರ ಮುಂದೆ ವೀಡಿಯೋಗಳು ಮಾಡೋಕ್ಕೆ ಮೋಟಿವ್ ಸಿಗುತ್ತೆ. ಯಾಕಂದರೆ ಕಮೆಂಟ್ ಮಾಡಿದ್ರೆ ನಮ್ಗೆ ಯಾಕೆ ಬೇಕು ವೀಡಿಯೋಗಳು ಯಾಕೆ ಅನಿಸ್ಬಿಡ್ತದೆ. ದಯವಿಟ್ಟು ಒಂದು ಕಮೆಂಟ್ ಹಾಕಿ, ನಾವು ರಿಪ್ಲೈ ಮಾಡ್ತೀನಿ, ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡ್ತೀನಿ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಬಸ್ ಗೇಮ್ಗೆ ಡೈರೆಕ್ಟ್ ಬಂದುಬಿಡಲ್ಲ. ಗ್ಯಾರೇಜ್ ಅಂತ ಇದೆ ನೋಡಿ, ಆ ಗ್ಯಾರೇಜಿನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಕಡೆ ಈ ಕಡೆ ಒಂದು ಆ್ಯರೋ ಮಾರ್ಕ್ ಇದೆಯಲ್ಲ, ನೀವು ಒಂದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡ್ತಾನೆ ಇರಿ. ಆ ಬಸ್ಸು ನಿಮ್ಮ ಈ ಒಂದು ಬಸ್ ಮೋಡ್ ಬರೋ ಗಂಟನೂ ಬಿಡಬೇಡಿ, ಕ್ಲಿಕ್ ಮಾಡ್ತಾರೆ. ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಡಿವೈಸ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೇ ಫಸ್ಟ್ಗೆ ಈ ಒಂದು ಲಿವರಿ ಬಂದುಬಿಟ್ಟಿರುತ್ತೆ ಗೆಳೆಯರೆ. ಈ ಒಂದು ಲಿವರಿ ಫಸ್ಟ್ಗೆ ಬಂದಿರುತ್ತೆ. ಆ ಒಂದು ಲಿವರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಬಸ್ಗೆ ನಮ್ಮ ಒಂದು ಲಿವರಿ ಆ್ಯಡ್ ಆಗಿರುತ್ತೆ. ಇದಾಗಿತ್ತು ಗೆಳೆಯರಿ ನಮ್ಮ ಒಂದು ವಿಡಿಯೋ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಗೆಳೆಯರೆ.